ಇವತ್ತು ನಾನು ಈಗ ಏನು ಕರ್ನಾಟಕ ವಿಧಾನಸಭೆಗೆ ಹೋಗಿ 2 ವರ್ಷ ಆಯಿತು. ನಾನು ಹೆಚ್ಚು ಕಡಿಮೆ ಒಂದು 8-10 ಸದನದಲ್ಲಿ ನಾನು ಭಾಗವಹಿಸಿದ್ದೀನಿ. ಅದ್ರ ಹಿಂದೆ ಸದನಗಳನ್ನ ನಾನು ಟಿವಿಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ. ನಾನು ಯಾರನ್ನು ಇಷ್ಟೊಂದು ರೂಢಾಗಿ ಯಾರು ಬಿಹೇವ್ ಮಾಡ್ತಾ ಇರಲಿಲ್ಲ. ಸ್ಪೀಕರ್ ಅಂತ ಅಂದರೆ ಈ ರಾಜ್ಯದ ಪ್ರಥಮ ಪ್ರಜೆ ಅವರು. ಅವರಿಗೆ ಅಗೌರವವನ್ನು ಸಲ್ಲಿಸುವಂಥದ್ದು, ಅವ್ರ ಮುಖದ ಮೇಲೆ ಈ ನಮ್ಮ ಗೆಜೆಟ್ ಪುಸ್ತಕಗಳು ಮತ್ತು ನಮ್ಮ ಏನು ಪೇಪರ್ಗಳನ್ನ ಎಸೆಯುವಂಥದ್ದು, ಮತ್ತು ಅವ್ರ ಪೋಡಿಯಂನ ಎಳೆದಾಡುವಂಥದ್ದು, ಮತ್ತು ಸ್ಪೀಕರ್ಗೆ ಒಂಥರ ಕೈ ಮಾಡೋದಕ್ಕೇ ಹೋಗುವಂಥ ಪರಿಸ್ಥಿತಿಗಳು 100% ಪ್ರಜಾಪ್ರಭುತ್ವ ಎಲ್ಲೈತೆ ಅಂತ ಅನ್ನಿಸ್ತೈತೆ ಈಗ ನಮಗೆ. ಇದನ್ನೆಲ್ಲ ನೋಡಿದ್ರೆ ಅವರ 18 ಜನ BJP ಅವರು ಅಮಾನತಾಗಿರೋದು ನಿಜವಾಗ್ಲೂ ಅದು ಒಳ್ಳೆಯ ಬೆಳವಣಿಗೆ. ಮುಂದಿನ ದಿನಮಾನಗಳಲ್ಲಿ ಯಾರೇ ಒಬ್ಬ ಶಾಸಕ, ಯಾರೇ ಒಬ್ಬ ಹಿರಿಯ ಶಾಸಕರುಗಳು ಅವರಲ್ಲಿ ಹಿರಿಯ ಶಾಸಕರು ಮಾಡಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಹಿರಿಯ ಶಾಸಕರುಗಳು ಆ 18 ಜನದಲ್ಲಿ ಹೆಚ್ಚು ಕಡಿಮೆ 13ರಿಂದ 14 ಜನ ಇದ್ದಾರೆ. ಅವರೆಲ್ಲರೂ ಮಾಡಿದ್ದು ಘೋರ ಅಪರಾಧ ಅಂತ ಅನ್ನೋದು ನನ್ನ ಅನಿಸಿಕೆ. ಅವರ ಪುಂಡಾಟಿಕೆಯನ್ನು ನಿಲ್ಲಿಸಬೇಕು. ಭಾರತೀಯ ಜನತಾ ಪಕ್ಷದವರು ಏನು ಈ ಸಮಾಜನ ಅಸ್ವಸ್ಥ ಮಾಡುವಂಥದ್ದು ಮತ್ತು ಸದನದಲ್ಲಿ ಪುಂಡಾಟಿಕೆ ಮಾಡುವಂಥದ್ದನ್ನು ನಾವೆಲ್ಲ ದಿನನಿತ್ಯ ನೋಡ್ತಾ ಇದ್ದೀವಿ. ನಾವು ಸದನದಲ್ಲಿ ನಮಗೇನೆ ಏಸಿಗೆ ಹುಟ್ಟುತ್ತೆ ಅವ್ರ ನಡವಳಿಕೆ. ಅದು ಅವರು ಹತಾಶರಾಗಿದ್ದಾರೆ. ಮತ್ತು ಅವ್ರಿಗೆ ಈ ನರಿ ಥರ ಅವ್ರೀಗ ದ್ರಾಕ್ಷಿ ಕೈಗೆ ಸಿಗ್ತಾ ಇರೋದಕ್ಕೆ ಅದು ಹುಳಿ ಅಂತ ಅನ್ನೋ ಥರ ಅವರು ಮಾತಾಡುವಂಥದ್ದನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಹಾಗಾಗಿ BJP ಶಾಸಕರು ಅವತ್ತು ಏನು ಮಾಡಿದ್ರು ಅದು ಖಂಡನೀಯ. ಅವ್ರನ್ನ ಅಮಾನತ್ ಮಾಡಿರೋದು ಸರಿ ಅಂತ ಅನ್ನೋದು ನನ್ನ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ದೊಡ್ಡ ಒಂದು ಚರ್ಚೆ ಗ್ರಾಸವಾಗ್ತಾ ಇದೆ. ಈ ಒಂದು ವಿಚಾರವಾಗಿ ಈಗ ಸದ್ಯಕ್ಕೆ ಉನ್ನತ ಮಟ್ಟದ ತನಿಖೆ ಯಾರು ಆ ಮುನಿರತ್ನ ಇಲ್ಲಿವರೆಗ ಏನೇನು ಪಾಪದ ಕೆಲಸ ಮಾಡಿದ್ದ, ಆ ಪಾಪದ ಕೆಲಸದ್ದು ಕೂಡ ತುಂಬೋಗೈತೆ. ಅದರಿಂದ ಈಗ ತುಳುಕ್ತೈತೆ. ಅವ್ನಿಗೇನು ಶಿಕ್ಷೆ ಆಗ್ಬೇಕು ಅದು ಹಾಗೆ ಆಗುತ್ತೆ. ಅವನು ಮಾಡಿರುವಂಥ ಪಾಪಕೃತ್ಯಗಳು ಇಡೀ ಪ್ರಪಂಚದಲ್ಲಿ ಅವನು ಒಬ್ಬ ಟೆರರಿಸ್ಟ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವನು ತಮಗೆ ಈ ಒಂದು ಅನುಭವಕ್ಕೆ ಏನಾದ್ರು ಬಂದಿದೆ ಸರ್? ಹನಿ ಟ್ರ್ಯಾಪು ಇವೆಲ್ಲವನ್ನೂ ನಾವು ಸದನದಲ್ಲಿದ್ದಾಗ ಸುಮಾರು ಚರ್ಚೆಗಳು ನಡೀತು. ಅಲ್ಲಿ ನಮ್ಮ ಮಂತ್ರಿಗಳಾದಂಥ ರಾಜಣ್ಣವರು ಸದನದಲ್ಲೇ ಅದನ್ನು ಪ್ರಸ್ತಾಪ ಮಾಡಿದ್ರು. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಂತ್ರಿಗಳಿಗೇ ಹನಿ ಟ್ರ್ಯಾಪ್ ಆಗೈತೆ ಅಂತ ಹೇಳಿದಾಗ ಅವರು ಅದಕ್ಕೆ ಸಮರ್ಥನೆಯನ್ನು ಕೊಟ್ಟರು. ಅದನ್ನು ಒಪ್ಕೊಂಡ್ರು ನಮ್ಮ ರಾಜಣ್ಣ ಅವರು. ಹನಿ ಟ್ರ್ಯಾಪ್ ಮಾಡೋದಕ್ಕೆ ಅವ್ರಿಗೇನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದರು ಅವ್ರಿಗೆ ಮತ್ತು ಅವ್ರ ಮಗನಿಗೆ. ಆ ಥರದ್ದು ಬೆಳವಣಿಗೆಗಳು ನಿಜವಾಗ್ಲೂ ಈ ಸಮಾಜಕ್ಕೆ ಒಳ್ಳೆಯದಲ್ಲ. ಅದು ಮಾರಕ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅದು ಸಾರ್ವಜನಿಕರಾಗಿರ್ಬೋದು, ಶಾಸಕರಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಇಂಡಸ್ಟ್ರಿಯಲಿಸ್ಟ್ಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅದನ್ನೆಲ್ಲವನ್ನು ಮಾಡುವಂಥದ್ದು. ಮತ್ತು ಆ ಹನಿ ಟ್ರ್ಯಾಪಲ್ಲಿ ನಾವು ಅವ್ರನ್ನ ಏನೋ ಸಿಲುಕಿಸ್ಬಿಟ್ಟು ನಾವು ಅವರ ಧ್ವನಿಯನ್ನು ಅಡಗಿಸ್ತೀವಿ ಅಂತ ಅನ್ನೋದು ಅವೆಲ್ಲವನ್ನು ಶುದ್ಧ ಸುಳ್ಳು. ಅದೆಲ್ಲ ಆಗದೇ ಇರೋ ಕೆಲಸ. ಹನಿ ಟ್ರ್ಯಾಪು ಅವೆಲ್ಲನೂ ಮಾಡುವಂಥ ತಪ್ಪು. ಮಾಡಿರೋರಿಗೆ ಸೂಕ್ತವಾದಂಥ ತನಿಖೆಯನ್ನು ನಮ್ಮ ಸರ್ಕಾರದಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ತನಿಖೆ ಮಾಡಿಸ್ತೀನಿ ಅಂತ ಹೇಳಿದರೆ ತನಿಖೆ ಮಾಡಿಸಿ. ಅವರು ಈಗ ನಾನು ಅಮಿತ್ ಶಾ ರುವಾರಿ ಅಂತ ಹೇಳ್ತೀನಿ, ನರೇಂದ್ರ ಮೋದಿ ರುವಾರಿ ಅಂತ ಹೇಳ್ತೀನಿ. ಈಗ ಅಲ್ಲಿ ನಾವು ಶಾಸಕರುಗಳೆಲ್ಲ ಮಾತಾಡಬೇಕಾದ್ರೆ ಇನ್ನೊಂದು ವಿಚಾರ ಪ್ರಸ್ತಾಪ ಆಗುತ್ತೆ. ಈ ಅಮಿತ್ ಶಾಗೆ ಇದೇ ಕೆಲಸ ಅಂತ. ಈಗ BJP ಅವನು ಯಾರೋ ಮುನಿರತ್ನ ಹೇಳ್ದ, DK ಶಿವಕುಮಾರ್ ಅವ್ರ ಹೆಸರನ್ನು ಹೇಳ್ದ, ಅವನು ಬಾಯ್ಬಿಟ್ಟು. ಅವನೇ ದೊಡ್ಡ ಕೇಳಿ. ಅವನು ಇಂಜೆಕ್ಟ್ ಮಾಡೋಕ್ಕೆ ಹೋಗಿದ್ದವನು. HIV ಪಾಸಿಟಿವ್ ಇರೋ ಬ್ಲಡ್ನ ತಗೊಂಡೋಗಿ ಇಂಜೆಕ್ಟ್ ಮಾಡೋಕ್ಕೆ ಹೋಗಿದ್ದವನು. ಮತ್ತು ಅಶೋಕ್ ಅಂತ ಅಂದ್ಬಿಟ್ಟು ವಿರೋಧ ಪಕ್ಷದ ನಾಯಕರು ಇದ್ರಲ್ಲ, ಅವ್ರ ಮಗನಿಗೆ ಹನಿ ಟ್ರ್ಯಾಪ್ ಮಾಡೋಕ್ಕೆ ಹೋಗಿದ್ದಂಥವನು. ಮತ್ತು ಅವ್ರ ಮನೆಯಲ್ಲೇ ಮುನಿರತ್ನ ಅವ್ರ ಮನೇಲಿ ಇರೋವ್ರನ್ನೇ ಹನಿ ಟ್ರ್ಯಾಪ್ ಮಾಡುವಂಥ ಪರಿಸ್ಥಿತಿ ಅವನಿಗೆ ಬಂದೈತೆ. ಅವನು ಮಾಡೋವನೇ ಅಂತ ಹೇಳಿದ್ರೆ ಒಪ್ಪಬಹುದು. ಈಗ ಅವನ ಮೇಲೆ ಕಂಪ್ಲೇಂಟ್ ಆಗೈತೆ, ಅವನ ಮೇಲೆ ತನಿಖೆ ನಡೀತೈತೆ, ಕೋರ್ಟಲ್ಲಿ ವಾದ ವಿವಾದಗಳು ನಡೀತೈತೆ. ಅದೇ ರೀತಿ ಯಾರು ಮಾಡೋರೆ ಅಂತ ಅನ್ನೋದನ್ನ ಕಂಪ್ಲೇಂಟ್ ಕೊಟ್ಟರೆ ರಾಜಣ್ಣವರು ಅದು ಸೂಕ್ತವಾದ ತನಿಖೆ ನಮ್ಮ ಸರ್ಕಾರ ಮಾಡ್ತದೆ ಅಂತ ಮಾಡ್ತದೆ. 100% ಮಾಡ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.